ನಮಸ್ತೆ ರೈತ ಬಾಂಧವರಿಗೆ. ಇವತ್ತು ನಾವು ಮಾರ್ಗೋಡ್ನಹಳ್ಳಿನಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟ್ರು MI ಡಿಸ್ಟ್ರಿಬ್ಯೂಟ್ರು ರಾಜು ಅವ್ರ ಜಮೀನು, ಅಲ್ಲಿ ಮೆಣಸಿ ಹಾಕ್ಸಿದ್ದು. ನಮ್ಮದು ಎಲ್ಲ MI ಪ್ರಾಡಕ್ಟು, ಇಂಡಿಯಾ ಆಗ್ರೋ ಬ್ರ್ಯಾಂಡ್ನ ಭೂವಸ್ತ್ರ, ಗ್ರೋ ಮ್ಯಾಜಿಕ್ಕು ಮತ್ತು ಓಲಿಪು, ಪ್ರೌಡು, ವೈರಸ್ಸು ಎಲ್ಲನೂ ಹಾಕ್ಸಿ ಈ ಬೆಳೆ ಹಾಕ್ಸಿದ್ದು. ನೋಡಿರಿ, ಒಳ್ಳೆ ಅದ್ಭುತವಾದಂಥ ಬೆಳೆ, ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಮೊದಲು ಸ್ಯಾಂಪಲ್ ಕುಯ್ಸಿದ್ರು. ಇವತ್ತು ನೋಡಿ, ಇವತ್ತು ಕುಯ್ಯೋಕ್ಕೆ ಆಳುಗಳು ಬಿಟ್ಟಿದ್ದಾರೆ. ಒಂದು 2 ಚೀಲ ಕೂದಿದ್ದಾರೆ. ತುಂಬ ಚೆನ್ನಾಗಿದೆ ಮೆಣಸಿ. ನೋಡ್ಬೋದು ಎಷ್ಟು ಅದ್ಭುತವಾಗಿ ಬಂದಿದೆ ಮೆಣಸಿ, ಅಷ್ಟು ಚೆನ್ನಾಗಿದೆ ನೋಡ್ರಿ. ನೋಡ್ರಿ ತುಂಬ ಚೆನ್ನಾಗಿದೆ, ಹಸಿರು ಗ್ರೀನಿಸ್ ಆಗಿ ಬಂದಿದೆ. ಹಾಗಾಗಿ ನೋಡ್ರಿ, ಇವತ್ತು ಆಳುಗಳೆಲ್ಲ ಕುಯ್ತಾ ಇದ್ದಾರೆ. ನೋಡ್ಬೋದು ನೋಡಿ, ಮೆಣಸಿ ಕಾಡ್ಲಿಗೂ ತುಂಬ ಚೆನ್ನಾಗಿ ಕಚ್ಚಿದೆ. ನೋಡಿ, ಇವರೇ ರಾಜು ಸರ್ ಅಂತ ರೈತರು. ಇವರು ನಾಗರಾಜು ಅಂತ ಪುಟ್ಟೇಗೌಡನ ಕೊಪ್ಪಳವರು, ಮತ್ತು ನಮ್ಮ STC ನಿಯರ್ ಶ್ರೀಕಂಠೇಗೌಡರು ಅಂತ. ನಾವೆಲ್ಲರೂ ಸಹ ಈ ಥರ ರೈತರಿಗೆ ಈ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾ, ಆರ್ಗ್ಯಾನಿಕ್ ಕೃಷಿಗೆ ಒತ್ತು ಕೊಡ್ತಾ, ನಾವೆಲ್ಲ ನಮ್ಮದು ಈ ದೇಶಕ್ಕೆ ಒಂದು ಅಳಿಲಿ ಸೇವೆ ಮಾಡ್ತಾಯಿದ್ದೀವಿ. ಅಂದರೆ ಆರ್ಗ್ಯಾನಿಕ್ ಕೃಷಿಗೆ ಕನ್ವರ್ಟ್ ಮಾಡಿಸ್ತಾಯಿದ್ದೀವಿ ರೈತರನ್ನ. ಹಾಗಾಗಿ ತಾವೆಲ್ಲ ರೈತರು ಈ ವೀಕ್ಷಣೆ ಮಾಡುವಂಥವ್ರು ಈ ಪ್ರಾಡಕ್ಟ್ನ ತಿಳ್ಕೊಂಡು ಎಲ್ಲ ಬೆಳೆಗೂ ಬಳಸಿ. ತುಂಬ ಅದ್ಭುತವಾಗಿದೆ. ರೈತರನ್ನ ವಿಚಾರಣೆ ಮಾಡೋಣ. ನಮಸ್ಕಾರ ರಾಜು ಸರ್. ನಮಸ್ಕಾರ ಸರ್. ಈಗ ನಮ್ಮದು ಪ್ರಾಡಕ್ಟು ಏನೇನು ಯೂಸ್ ಮಾಡಿದಿರಿ, ಸ್ಟಾರ್ಟಿಂಗಿಂದ ಏನೇನು ಬೆಳೆದ್ರಿ, ಸಣ್ಣಾಗಿ ಶಾರ್ಟಾಗಿ ಹೇಳ್ಬೇಕು ನೀವು. ಸರ್, ಸ್ಟಾರ್ಟಿಂಗಲ್ಲಿ ಭೂವಸ್ತ್ರ ಕೊಟ್ಟಿದ್ದೀವಿ, ಓಲಿಪ್ ಕೊಟ್ಟಿದ್ದೀವಿ, ಓಕೆ, ಪ್ರೌಡು, MI ಫ್ರೇ, ವೀರೋ, ಸಿಟ್ರಾ ಫ್ರೇ ಮಾಡಿದ್ದೀವಿ, ವೈರಸ್ಸು ಎಲ್ಲ ಫ್ರೇ ಮಾಡಿದ್ದೀವಿ. ಭೂವಸ್ತ್ರ 2 ಟೈಮ್ ಕೊಟ್ಟಿದ್ದೀವಿ. ಕೊಟ್ಕೊಬಂದ್ರೆ ನೀಟಾಗಿ ಬರ್ತದೆ ಸರ್ ಬೆಳೆ, ಚೆನ್ನಾಗಿ ಬರ್ತದಾ? ಯಾವುದೇ ಕೊರೆ ಟೈಮಲ್ಲೂ ಮುದ್ರು ಬರಲ್ಲ. ನಮ್ಮ ಕಂಪ್ನಿದು ಸಿಟ್ರಾ, ವೀರೋ, ಗ್ರೋ ಮ್ಯಾಜಿಕ್ ಹೊಡಿತು ಅಂದ್ರೆ ಯಾವುದೇ ಕಾರಣಕ್ಕೂ ಮುದ್ರು ಬರಲ್ಲ. ಯಾವ ಟೈಮಲ್ಲಿ ನೀವು ಹೇಳಿದ್ರಿ ಚಳಿ ಟೈಮಲ್ಲಿ ಮೆಣಸಿ ಈ ಥರ ಬರಲ್ಲ ಸರ್ ಅಂತ. ಬರೋದಿಲ್ಲ ಸರ್. ನಮ್ಮ ಪ್ರಾಡಕ್ಟಿಂದ ಇಷ್ಟು ಚೆನ್ನಾಗಿದೆ ಅಂತ ಮುದ್ರು ಬಂದೈತೆ ಸರ್. ಹೌದಾ? ಮುದ್ರು ಬಂದೈತೆ. ನಮ್ಮ ಪ್ರಾಡಕ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಮುದ್ರು ಬರಲ್ಲ ಸರ್. ಹಂಗಾರೆ ನಮ್ಮ ಪ್ರಾಡಕ್ಟ್ ಬಗ್ಗೆ ರೈತರಿಗೆ ಏನು ಹೇಳ್ತೀರಿ? ಸೂಪರ್ ಆಗಿದೆ ಪ್ರಾಡಕ್ಟು, ಜೀನಿಯನ್ ಆಗಿದೆ ಪ್ರಾಡಕ್ಟು. ಎಲ್ಲ ರೈತ ಬಾಂಧವರು ಈ ಪ್ರಾಡಕ್ಟ್ನ ಬೆಳೆಸಿ ಬೆಳೆ ಬೆಳಿಬೇಕು ಅಂತ ಕೇಳ್ತೀನಿ. ದೇಶಕ್ಕೆ ಒಂದು ಅಳಿಲಿ ಸೇವೆ ಕೊಡಬೇಕು, ಭೂಮಿನ ಫಲವತ್ತತೆ ತರಬೇಕು ಅಂತ ಕೇಳ್ತೀನಿ. ಹೌದು, ನಿಮ್ಮ ಮಕ್ಕಳಿಗೆ ದೇಶಕ್ಕೂ ಕೊಡೋದ್ರ ಜೊತೆಗೆ ನಿಮ್ಮ ಮಕ್ಕಳಿಗೆ ಈ ಭೂಮಿನ ಉಳಿಸ್ಕೊಡ್ಬೇಕು ಅಂದರೆ ಮಾಡಲೇಬೇಕು, ಆರ್ಗ್ಯಾನಿಕ್ ಕೃಷಿಗೆ ಕನ್ವರ್ಟ್ ಮಾಡಲೇಬೇಕು. ಹಾಗಾಗಿ ಅಲ್ಲಿ ಹಾಕಿದಿರಲ್ಲ, ಬದನೆ ಹಾಕಿದಿರಲ್ವೇ? ಬದನೆನೂ ಪೂರ್ಣ ಪ್ರಮಾಣ ನಮ್ಮದೇ MI ಕಂಪ್ನಿ ಇದೆಯಾ? ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ಓಲಿಪ್ 2 ಸರಿ ಕೊಟ್ಟಿದ್ದೀವಿ. ಒಂದು ಪ್ರೌಡು, ವೈರ್ಲೆಸ್ಸು, ಗ್ರೋ ಮ್ಯಾಜಿಕ್ ಫ್ರೇ ಮಾಡಿದ್ವಿ. 1 ಟೈಮು ಸಿಟ್ರಾ, ವೀರ್ಸ್ ಫ್ರೇ ಮಾಡಿದ್ವಿ ಅಷ್ಟೇ. ಓಕೆ ಸರ್. ಈಗ ನೋಡ್ರಿ, ಇವರು ನಾಗರಾಜು ಅವರು, ಇವ್ರು ಸಡ್ಕ, ಇವ್ರ ಅಣ್ಣ. ಹಾಗಾಗಿ ಇವರೇ ಕಾರಣ ಇಲ್ಲಿ ಪ್ರಾಡಕ್ಟ್ ಬರೋಕ್ಕೆ. ಹಾಗಾಗಿ ಸ್ಟಾರ್ಟಿಂಗು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ರಾಜು ಸರ್. ಯಾವಾಗ ನಮ್ಮ ಪ್ರಾಡಕ್ಟ್ದು ರಿಸಲ್ಟ್ ಚೆನ್ನಾಗಿ ಬರೋಕ್ಕೆ ಶುರುವಾಯಿತು, ಆಗ ಅವರು ಒಂದು ಹೆಚ್ಚು ಕಡಿಮೆ ಒಂದು 60-70 ಸಾವಿರ ರೂಪಾಯಿ ಪ್ರಾಡಕ್ಟ್ನ ಯೂಸ್ ಮಾಡವ್ರೆ. ಏನು ಹೇಳ್ತೀರಿ ನಾಗರಾಜು ಸರ್? ಸರ್, ಹೇಳ್ಬೇಕು ಅಂತಂದ್ರೆ ನಮ್ಮ ಸರ್ಕವ್ರಿಗೆ ಗೊತ್ತಿರಲಿಲ್ಲ. MI ಕಂಪ್ನಿಗೆ ಡಿಸ್ಟ್ರಿಬ್ಯೂಟರ್ ಮಾಡಿ ಬೆಳೆನ ಚಂದ ತೆಗಿಸ್ಬೇಕು ಅಂದ್ಬಿಟ್ಟು ಈ ಮಾರ್ಗದಲ್ಲಿ ಭಾಗದಲ್ಲಿ ಡಿಸ್ಟ್ರಿಬ್ಯೂಟರ್ ಮಾಡ್ಬೇಕು ಅಂತ ನನ್ನ ಆಸೆ ಇತ್ತು. ನನ್ನ ಆಸೆನ ಪೂರೈಸ್ತಾ ಇದ್ದಾರೆ ನನ್ನ ಸರ್ಕವರು. ಅದಕ್ಕಾಗಿ ನಾನು ಈ ಕಂಪ್ನಿಗೆ ಒಂದು ಜೈನ್ ಮಾಡಿ ಈಗ ಒಂದು ಕ್ಲಬ್ ಅಚೀವರ್ ಮಾಡಿ ನಿಲ್ಲಿಸ್ಬೇಕು ಅಂತ ನಾನು ಮಾಡ್ಕೊಂಡು ಒಳ್ಳೆ ಮುಂದಕ್ಕೂ ಅಷ್ಟೇ TC, ATC, DTC ತಗೋಬೇಕು ಅಂತ ಎಲ್ಲನೂ ಆಗಿ ನಿಮ್ಮ ಹಿಂದೆನೇ ಅವ್ರನ್ನೂ ರ್ಯಾಂಕ್ ಅಚೀವ್ಮೆಂಟ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ನಿಮ್ಮದೇ ಜವಾಬ್ದಾರಿ. ನಾವು ಎಲ್ಲರೂ ಸಪೋರ್ಟಿಂಗ್ ಆಗಿರ್ತೀವಿ, ಗೌಡ್ರು ನಾವೆಲ್ಲ ಸಪೋರ್ಟಿಂಗ್ ಆಗಿರ್ತೀವಿ. ಹಾಗಾಗಿ ಹಂಗಂತ ಹೇಳ್ತಾ ನೋಡ್ಬೋದು ನೀವು ಬೆಳೆನ ಎಷ್ಟು ಚೆನ್ನಾಗಿದೆ. ತುಂಬ ಅದ್ಭುತವಾದಂಥ ಒಂದು ರಿಸಲ್ಟ್ ಇರೋಂಥ ಮೆಣಸಿ ನೋಡಿ. ಆಳುಗಳೆಲ್ಲ ಕುಯ್ತಾ ಇದ್ದಾರೆ, ಇಲ್ಲಿ ವೀಕ್ಷಣೆ ಮಾಡ್ಬೋದು. ಏನಿಲ್ಲ, ನೀವು ಕುಯ್ತಾ ಇರೋದೊಂದು ವಿಡಿಯೋ ಮಾಡ್ತಾಯಿದ್ದೀವಿ ಅಷ್ಟೇ. ಏನಿಲ್ಲ ಬಿಡಿ. ಮೆಣಸಿಕಾಯಿ ಚೆನ್ನಾಗಿ ಬಿಟ್ಟಿದೆಯಾ? ಚೆನ್ನಾಗಿದೆಯಾ? ಒಂದೆರಡು ಮಾತು ಹೇಳ್ತೀರಾ? ಹೊರಗಡೆ ಹೋಗ್ತಿರಲ್ಲ, ಅದಕ್ಕಿಂತ ಚೆನ್ನಾಗಿದೆಯಾ? ಎಲ್ಲರಿಗಿಂತಲೂ ಚೆನ್ನಾಗಿದೆ. ಎಲ್ಲಕ್ಕಿಂತ ತೋಟ ಚೆನ್ನಾಗಿದೆ. ಇದು ತೋಟ ಚೆನ್ನಾಗಿದೆ. ಹೊರಗಡೆ ಎಲ್ಲ ಮುದುರು ರೋಗ ಒಂಥರ ಆ ಥರ ಇದು ತುಂಬ ಚೆನ್ನಾಗಿದೆಯಾ? ಎಲ್ಲೂ ತಂದಿಲ್ಲ, ಈ ಇದರಲ್ಲಿ ಚೆನ್ನಾಗಿ ಬೆಳೆದವ್ರೆ. ಮೆಣಸಿಕಾಯಿ ಫಲನೂ ಚೆನ್ನಾಗಿದೆ. ಫಲನೂ ಚೆನ್ನಾಗಿದೆ.
ಕೌಡ್ಲು ಚೆನ್ನಾಗಿ ಕಚ್ಚಿದೆ. ಎಲ್ಲ ಕಚ್ಚಿದೆ, ಹೂ ಕಚ್ಚಿದೆ, ಹಾಂ 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 ಫಲನೂ ಚೆನ್ನಾಗಿದೆ. ಹಾಂ ಥ್ಯಾಂಕ್ ಯು ಅಮ್ಮ.